ಏನಿಗೆ ನಮ್ಮದು ಬಣ್ಣಿತರರಿಗೆ ಅವನು ಮಾರಾಗನಾದ ಸಂಜೆ ಸಂಜೊಬ್ಬರು ಕೂಡ ಅನುಜಯು ಬಹು ಪುಣ್ಯವಂತೆ ಊರೆಲ್ಲ ತಿರುಗಾಡಬೇಕು. ನನ್ನ ಬಗ್ಗೆ ಯಾರು ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಬರಬೇಕು. ಅದಕ್ಕೆ ನಿನ್ನನ್ನೇ ನಾನು ಆಯ್ಕೆ ಮಾಡಿಕೊಂಡದ್ದು ಯಾಕೆ? ನಿಂತಲ್ಲಿ ನಿಲ್ಲುವವನು ನೀನು. ನಿನಗೆ ನಿರ್ದಿಷ್ಟವಾದಂತಹ ಸ್ಥಳ ಇಲ್ಲ. ನಿನ್ನಲ್ಲಿ ನಿಲ್ಲುವವನು ನನ್ನ ಕಾಲಿನಲ್ಲಿ ಶ್ವಾನ ರೇಖೆ ಹಾಗೆ ಹೇಳಿದ್ದಲ್ವ? ಒಟ್ಟು ತಿರುಗಾಡುತ್ತಲೇ ಇರುವವನು. ಸುಮ್ಮನೆ ತಿರುಗಾಡುತ್ತ ವಿಷಯ ಸಂಗ್ರಹಕ್ಕೆ ನಿನಗಿಂತ ಮೇಧಾವಿ ಮತ್ತೊಬ್ಬನಿಲ್ಲ. ಹೋದ್ರು ನಮ್ಮ ಊರಿನಲ್ಲಿ ನಿಮ್ಮನ್ನೊಂದು ಹೊಗಳ್ತಾರೆ. ಅದೇ ಯಾಕೆ ಕಣ್ಣಿಗೆ ಕೈ ಕೊಡುವುದು ನೀನು? ಯಾರು ಇದನ್ನು ತೋರಿಸುವುದಂತ? ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಹೇಸುಗೆ ಅದು. ನೀವು ನಿಜವಾಗಿ ಹುಟ್ಟಿದ್ದು ನಿಮಗಾಗಿ ಹುಟ್ಟಿದ್ದಲ್ಲ, ಮತ್ತೆ ಈ ಊರಿನ ಜನರಿಗೆ ಬೇಕಾಗಿ ಹುಟ್ಟಿದ್ದು. ನಿಮ್ಮನ್ನು ಯುವರಾಜನಾಗಿ ಪಡಿಬೇಕು ಅಂತ ಇದ್ರೆ ನಾವೆಲ್ಲ ಎಷ್ಟು ಜನ್ಮದಲ್ಲಿ ಸುಖರುಂಡೆ ತಿಂದಿದ್ದೇವೆ. ಹೌದೌದು, ನೀನು ಸುಕ್ಕರುಂಡೆ ಬಿಟ್ಟರೆ ಬೇರೆ ಯಾವುದು ನಿನಗೆ ಒಂದೊಂದು ಆಗದ್ದನ್ನೇ ತಿನ್ನುವುದು ನೀನು. ಒಮ್ಮೆ ಅಲ್ಲಿಗೆ ಹೋಗಿ ಬಂದಿದ್ದೀಯ. ಸುಕೃತ ಬಲ, ಪೂರ್ವ ಜನ್ಮದ ಸುಕೃತ ವಿಶೇಷ. ಇದನ್ನ ಕೇಳಿ ನನಗೆ ಬಡವರ ಬಂಧುವಾಗಿದ್ದೆ. ಬಹಳ ಸಂತೋಷ. ದೀನದಲಿತರ ಆಶಾಕಿ. ಬಹಳ ಸಂತೋಷ ಅಂತ ಹೇಳಿ ನಿನ್ನ ಎದೆಯನ್ನು ಯಾಕೆ ಕಟ್ಟಿ ಹೇಳ್ಕೊಳ್ಳುವುದು? ಸಂತೋಷ ಆಯ್ತು. ಯಾಕೆ? ಇದನ್ನು ಕೇಳಿ. ನನ್ನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಕೇಳಿದಾಗ ನನ್ನ ಪರಮಾತ್ಮನಾದಂತಹ ನೀನು ಸಂತುಷ್ಟನಾದೆ. ನಾನೇ ಸಂತೋಷಗೊಂಡ್ರೆ ಆಗ್ತದ? ಇದನ್ನು ನಿಮ್ಗೆ ಹೇಳ್ಬೇಡ್ವಾ? ಹಾಗೆ ಮೊನ್ನೆ ಒಂದು ವಾರ ಆಯ್ತು ಹೊರಟು, ನಿನ್ನೆ ಊರಿಗೆ ಬಂದು ಮುಟ್ಟಿದೆ. ಮುಟ್ಟಿ ಏನ್ ಮಾಡಿದೆ ನಾನು? ಕ್ಷಣದಲ್ಲಿ ಮನೆಗೆ ಹೋದೆ. ಎಲ್ಲೆಲ್ಲಿ ಇರಿಸಿದಂತಹ ನಿನ್ನ ಗಂಟು ಕಟ್ಲೆಯನ್ನೆಲ್ಲ ಕೊಂಡೋಗಿ ಹಾಕಿ ಆಯಿತು. ಮನೆಗೆ ಹೋದೆ, ಊಟ ಮಾಡಿದೆ, ಮಲಗಿದೆ. ಮಲಗಿ ಬೆಳಿಗ್ಗೆ ಎದ್ದು ಗಂಜಿ ಊಟ ಮಾಡಿ ಹಲ್ಲು ತೊಳೆದು ಸ್ನಾನ ಮಾಡಿ ಒಂದು ವಿಷಯ ಹೇಳಬೇಕು. ಮನೆಗೆ ಹೋಗಿ ಮಲಗಿದೆ ಅಂತ ಹೇಳ್ತೀಯ. ಮಲಗಿದ ಕೂಡಲೇ ಹೇಳಿಲ್ಲ ನೀನು. ಮನೆಗೆ ಹೋಗಿ ಯಾವಾಗಲೇ ಬರ್ತೀಯ ಪುಣ್ಯ? ಊಟ ಮಾಡಿ ಹೇಳಿದೆ, ಗಂಜಿ ಊಟ ಮಾಡಿದೆ. ನಿನ್ನ ಮನೆಯ ಸಂಸಾರದ ವಿಚಾರವನ್ನು ಕೇಳುವುದಕ್ಕೆ ನಾನು ನಿನಗೆ ಕರೆಸಿದ್ದ. ಸಂಸಾರದ ವಿಷಯ ಅಲ್ಲ, ಮುಂದೆ ಉಂಟು. ಹಾಗೆ ಬೆಳಿಗ್ಗೆ ಎದ್ದು ಗಂಜಿ ಊಟ ಮಾಡಿ ಹಲ್ಲು ತೊಳೆದು ಸ್ನಾನ ಮಾಡಿ. ಒಳ್ಳೆಯ ಬುದ್ಧಿವಂತ ನಿನ್ನಂತಹ ಒಬ್ಬ ಬುದ್ಧಿವಂತ ಪ್ರಜ್ಞಾವಂತ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಸಿಗುವುದಕ್ಕೆ ಸಾಧ್ಯವಿಲ್ಲ. ಪ್ರಥಮತದಲ್ಲಿ ಊಟ ಮಾಡಿದ್ದು, ಆ ನಂತರ ಹಲ್ಲು ಒಡ್ಡಿ ಸ್ನಾನ ಮಾಡಿ ದೇವರಿಗೆ ಭಕ್ತಿ ಇಟ್ಟು ಗಂಜಿ ಊಟ ಮಾಡಿ. ದೇವರಿಗೆ ಭಕ್ತಿ ಹೌದು, ನಿನಗೆ ಬೇರೆ ಯಾರಿಗೆ ಇಡುವುದಕ್ಕಾಗುವುದಿಲ್ಲ. ಇನ್ನು ಕೊನೆಯಲ್ಲಿ ಅವರಿಗಾದ್ರೆ ಇಟ್ಟು ಅವರನ್ನಾದ್ರೂ ಒಂದು ಕಳಿಸೋಣ ಅಂತ ಉಳಿದವರೆಲ್ಲ ನಿನ್ನನ್ನೇ ಕಲಿಸುವ ಯೋಚನೆ ಮಾಡ್ತಾರೆ. ದೇವರಿಗೆ ಭಕ್ತಿ ಮಾಡಿ ಹಾಗೆ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದೆ. ವಸ್ತ್ರಾಭರಣಗಳನ್ನು ತೊಟ್ಟು ನೀನು ದೊಡ್ಡ ರಾಜಚಾವಡಿಯನ್ನು ಪ್ರವೇಶ ಮಾಡುವುದು ಮಾಡಿಸ್ತೇನೆ. ನಿನ್ನೆ ಹಾಕಿದ್ದು ಇವತ್ತು ಭಗವಾನ್ ಭಾಸ್ಕರ ಉದಿಸುವುದಕ್ಕೆ ನಿನ್ನೆ ಹಾಕಿದ್ದನ್ನು ಇವತ್ತು ಆಗ್ಲಿಕ್ಕೆ ಆಗ್ತದ? ಆ ಬಟ್ಟಿಗೆ ನೀನು ಪರಿಶುದ್ಧ. ಹಾಗೆ ಬಂದೆ. ವಸನಭೂಷಣಗಳಲ್ಲಿ ಸೌಂದರ್ಯವರ್ಧಕವನ್ನು ಲೇಪಿಸಿಕೊಳ್ಳುವುದರಲ್ಲಿ ನಿನ್ನಷ್ಟು ಯಾರು? ಆಯ್ತಾ? ಬಂದು ನಿಮ್ಮ ಹತ್ತಿರ ಬರೋಣ ಅಂತ ಆಗುವಾಗ ಮಧ್ಯದಲ್ಲಿ ಒಂದು ಗುಪ್ತ ಸಮಾಲೋಚನೆ ಮಾಡುವ ಕೊಠಡಿ ಉಂಟಲ್ಲ? ಹೌದಪ್ಪ, ನಮ್ಮ ಏನಾದರೂ ಆಂತರಿಕವಾದಂತಹ ವಿಷಯಗಳಿದ್ದರೆ ಅಲ್ಲಿ ನಾವು ಚರ್ಚಿಸುವ. ಅಲ್ಲಿ ಬರುವಾಗ ಕುಸು 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 ಮಾತಾಡುವುದು ಕೇಳ್ತಾರೆ. ಏನು ಹೆಗ್ಗಣ ಅಂತ? ಮತ್ತೆ ಮನುಷ್ಯರು ಮಾತಾಡುದು, ಹೆಗ್ಗಣಗಳು ಗಣವಣ ಮಾಡುವುದು ಮಾತಾಡ್ತಾವ. ಅವರ ಭಾಷೆಯಲ್ಲಿ ಮಾತಾಡ್ತಿರ್ಬೋದು, ನಮಗೆ ಅರ್ಥವಾಗುವುದಿಲ್ಲ, ಪ್ರಾಣಿ ಭಾಷೆ ಕಲ್ತಿರಲ್ಲ. ಹಾಗೆ ಎಂತದ್ದು ಅಂತ ನಾನು ನನ್ನ ಬಲದ ಕಿವಿ ಕೊಟ್ಟು ಕೇಳಿದ್ದೆ. ಬಲದ ಕಿವಿ ಕೊಟ್ಟು ಅದ್ಯಾಕೋ ಬಲದ ಕಿವಿಯೇ ಕೊಟ್ಟದ್ದು ನೀನು? ಎಡದ ಕಿವಿ ಕೇಳುವುದಿಲ್ಲ. ಹಾಗೆ ಬಲದ ಕಿವಿ ಕೊಟ್ಟು ಕೇಳಿ. ಕದ್ದಾಲಿಕೆ ಮಾಡ್ತಾ ಇದ್ದೀಯಾ? ಮಾತಾಡುವಾಗ ಕದ್ದಾಲಿಕೆ ಮಾಡ್ತಾ ಇದ್ದೀಯಾ? ಕದ್ದಾಲಿಕೆಗೆ ನಮಗೆ ಬೇಕಾದನ್ನು ಕದ್ದಾಲಿಕೆ ಮಾಡಬಹುದು.